ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಸ್ಪೆಷಲ್ ನೀರು ದೋಸೆ, ಕಾಯಿ ಬೆಲ್ಲ ಮತ್ತು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಬಟ್ಲಿಗೆ ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊತಾ ಇದ್ದೀನಿ. ಇದು ನಾನು ದೋಸೆ ಅಕ್ಕಿ ತೊಗೊತಾ ಇರೋದು. 1 ಲೋಟಗೆ ಈಗ ಇದನ್ನು ನೀರು ಹಾಕಿ ನೆನೆಸ್ಕೋಬೇಕು. ಇದು ನೀರು ಹಾಕಿ ಒಂದು 5-6 ಅವರ್ ನೆನೆಸಿಡಿ. ನೋಡಿ, ಈಗ ಪ್ಲೇಟ್ ಮುಚ್ಚಿ ಒಂದು 5-6 ಅವರ್ ನೆನೆಸಿಡಿ ಇದನ್ನು. ನೋಡಿ, ಈಗ ಒಂದು 5 ಅವರ್ ಆಗಿದೆ ಇದು. ನೋಡಿ, ಈಗ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಕ್ಲೀನಾಗಿ ನೆಂದಿದೆ ಅಕ್ಕಿ. ಈಗ ಒಂದು ಮಿಕ್ಸಿಗೆ ನೆನೆಸಿಟ್ಟಿರೋ ಅಂಥ ಅಕ್ಕಿ, ರುಚಿಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ತರ್ತರಿ ಇರಬಾರ್ದು, ಹಿಟ್ಟು ಫುಲ್ಲು ನೈಸ್ ಇರಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು ನೀವು. ತರ್ತರಿಯಾಗಿದ್ದರೆ ನಿಮಗೆ ನೀರು ದೋಸೆ ಚೆನ್ನಾಗಿ ಬರೋಲ್ಲ. ನೋಡಿ, ಈಗ ನಾನು ಅದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರುಬ್ಬಿದ್ದೆಲ್ಲ. ಈಗ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಗಟ್ಟಿ ಹಿಟ್ಟೆಲ್ಲ ಹೋಗಿ ಬುಡದಲ್ಲಿ ನಿಂತಿರುತ್ತೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಫುಲ್ಲು ನೀರಾಗಿರಬೇಕು ಹಿಟ್ಟು, ಒಂದು ಚೂರು ಗಟ್ಟಿ ಇರಬಾರ್ದು. ಯಾಕಂದರೆ ನೀರು ದೋಸೆ ಹೆಸರಲ್ಲೇ ಇದೆ ನೀರು ದೋಸೆ ಅಂತ. ಫುಲ್ಲು ಗಟ್ಟಿಯಾಗಿ ಇದು ಮಾಡ್ಕೊಳ್ಳಿ. ಈಗ ನೋಡಿ, ಕಾಯಿ ಬೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ಬೇಕಾದಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಬೇಕು. ಅದಕ್ಕೆ ಸಿಹಿ ಲೈಕ್ ಮಾಡೋರು, ಜಾಸ್ತಿ ಲೈಕ್ ಮಾಡೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ಈಗ ಅದಕ್ಕೆ ಒಂದೇ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ. ಯಾಕಂದರೆ ಬೆಲ್ಲ ಕಾಯಿ ಜೊತೆ ಮಿಕ್ಸ್ ಆಗಿ ನೀಟಾಗಿ ಅದ್ರ ಅಂಶ ಎಲ್ಲ ಎಳ್ಕೊಂಡಿರುತ್ತೆ. ಈಗ ನಿಮಗೆ ನಾನು ಅದಕ್ಕೆ ಅದು ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಮಾವಿನಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕಾಯಿ ಮತ್ತು ಹುರ್ಗಡ್ಲೆ. ನೀರು ದೋಸೆಗೆ ಸೂಪರಾಗಿರುತ್ತೆ ಮಾವಿನಕಾಯಿ. ಇದು ಸೀಸನ್ ಆಗಿರೋದ್ರಿಂದ ನಿಮಗೆ ಸಿಗುತ್ತೆ, ಮಾಡ್ಕೊಳ್ಳಿ. ನೋಡಿ, ಈಗ ತುರಿದಿರೋಂಥ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ನೀರು ದೋಸೆಗೆ ಮಾವಿನಕಾಯಿ ಚಟ್ನಿ ಮಾತ್ರ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಆಮೇಲೆ ಒಂದು ಚೂರು ಇಂಗು. ಈಗ ಒಂಚೂರು ನೀರು ಹಾಕ್ಬಿಟ್ಟು ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ಯಾಕಂದರೆ ಚಟ್ನಿ ನೈಸಾಗಿರಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ, ಅವಾಗಲೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೈಸಾಗಿದ್ದರೆ ಚೆನ್ನಾಗಿರೋಲ್ಲ. ನೋಡಿ, ಈಗ ಚಟ್ನಿನೂ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ಕಾಯಿ ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಹಂಚನ್ನ ಬಿಸಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಯಾಕಂದರೆ ನೀವು ನೀರು ದೋಸೆ ಇಲ್ಲಾಂದರೆ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಇದನ್ನು ಈ ಥರ ಚೆಲ್ಲಬೇಕು ಅಷ್ಟೇ. ಇದನ್ನು ಬೇರೆ ದೋಸೆ ಥರ ತಿಕ್ಕಾಗಿ ಬರೋಲ್ಲ, ಸುಮ್ಮನೆ ಈ ಥರ ಚೆಲ್ಲಬೇಕು. ಈ ಥರ ಸುರಿರಿ. ಈಗ ಇದನ್ನು ಇದು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿ. ನೋಡಿ, ಬೆಂದಿದೆ ಇವಾಗ ನೀಟಾಗೆ. ಈ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಬೇಕಾದರೆ ನೀವು ಹಾಕೋಬೋದು, ಇಲ್ಲ ಹಾಗೆ ತಿಂತೀವಿ ಅಂದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಒಂದೇ ಕಡೆ ಬೇಕಾದರೂ ಬೇಯಿಸ್ಕೊ ತಿನ್ಬೋದು, 2 ಕಡೆ ಬೇಕಾದರೂ ಬೇಯಿಸ್ಬೋದು, ನಿಮ್ಮ ಇಷ್ಟ. ಒಂದೇ ಕಡೆ ಬೇಯಿಸೋದಾದರೆ ನಾನು 2 ಕಡೆನೂ ಸ್ವಲ್ಪ ಬೇಯಿಸ್ಕೊತೀನಿ. ಒಂದು 10 ಸೆಕೆಂಡ್ ನೀವು ಇನ್ನೊಂದು ಕಡೆ ಬೇಯಿಸಿದ್ರೆ ಸಾಕು. ನೋಡಿ, ಈಗ ನೀರು ದೋಸೆ ರೆಡಿಯಾಗಿದೆ. ನೋಡಿ, ರುಚಿಯಾದ ನೀರು ದೋಸೆ, ಕಾಯಿ ಬೆಲ್ಲ ಮತ್ತು ಮಾವಿನಕಾಯಿ ಚಟ್ನಿ ತೋರಿಸಿದ್ದೀನಿ. ಸೂಪರಾಗಿರುತ್ತೆ, ಒಂದ್ಸಲಿ ಮಾಡ್ಕೊಳ್ಳಿ ಈ ಕಾಂಬಿನೇಷನ್ನು. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ದೋಸೆ, ವೆರೈಟಿಯಾದ ದೋಸೆ ಇದೆ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕು ಶೇರು ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.